ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. Please give a big hand, ladies and gentlemen. Hello. ಚಕ್ಕೆ ಮಾದರಿ ಆಗ್ತಾರೆ. ಆ ರೀತಿಯಾಗಿ ಯಾಕಂದ್ರೆ ಇಂಥ ಒಂದು ಫೌಂಡೇಶನ್ ಸಿಕ್ಕಿದೆ, ಸುಲಭ ಅಲ್ಲ. 50 years ಇಂದ ಮತ್ತೇನ್ ಬೇಕು ಅಂತ ಕೇಳಿದ್ರು. ಮತ್ತೇನ್ ಬೇಕು ಅಂತ ಕೇಳಿದ್ರು. ಇಲ್ಲ, ಈ ಅಂಬೇಡ್ಕರ್ ಬೀದಿಯಲ್ಲಿ ಹೆಸರು ಇಡಬೇಕು. ಡನ್ ಅನ್ನೋದು. ಆಮೇಲೆ ನಾವೆಲ್ಲ ಕೇಳಿದ್ರೆ ಒಂದು ಮೆಡಿಕಲ್ ಕಾಲೇಜು ಅನೌನ್ಸ್ ಮಾಡಿದ್ವಿ, ಅದನ್ನು ಡನ್ ಅಂತ. ಅಂದ್ರೆ ಸ್ಟ್ಯಾಚ್ಯೂ ಆಯ್ತು, ಅಂಬೇಡ್ಕರ್ ಬೀದಿ ಹೆಸರು ಆಯ್ತಲ್ಲಿ, ಆಮೇಲೆ ಮೆಡಿಕಲ್ ಕಾಲೇಜ್ ಕೊಡ್ತಕ್ಕಂಥದ್ದಾಯ್ತು. ಮತ್ತು ಇದೆಲ್ಲ ಒಂದು ಸಂಸ್ಥೆಯನ್ನ ಮುಂದೆ ಕನ್ವರ್ಟ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ ಒಂದಾಗಿ. ಬಟ್ ಬಹುಪಾಲ ಅದು ಸ್ವಲ್ಪ ನೆಳಕೋದು ಬಂದು ಈಗ ಸ್ವಲ್ಪ ದುರುಸ್ತಾಗಿದೆ ಅಂದ್ರೆ ಬಹಳ ಮಜಬೂತಾಗಿ ಇವತ್ತು ನಿಂತಿದೆ ಈ ಸಂಸ್ಥೆ. ಇದು ಬಹಳ ಸಂತೋಷದ ವಿಷಯ. ಖರ್ಗೆ ಸಾಹೇಬರು ಹೇಳಿದಾಗೆ ಇದು ಪ್ರಾರಂಭ ಆದಾಗ ಒಂದು ಒಳ್ಳೆಯ ಉದ್ದೇಶದಿಂದ, ನಾವು ಒಂದು ಶೋಷಿತ ಸಮಾಜ ಇದೆ, ಸಮಾಜಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಮತ್ತು ಒಂದು ಶಕ್ತಿ ಬೇಕಾಗ್ತದೆ. ಆ ಶಕ್ತಿಯನ್ನ ನೀಡ್ತಕ್ಕಂಥದ್ದು ಅದು ಎಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ. फ्रांसिस का अंतिम संस्कार आज। राष्ट्रपति द्रौपदी मुर्मू, ट्रंप, ज़ेलेंस्की समेत कई राष्ट्राध्यक्ष होंगे शामिल। भारत में राजकीय शोक। भारतीय जनता पार्टी की वंदे वंदे
ಸರ್ಕಾರ ನಡುವೆ ಏನೇನಾಗ್ತಾ ಇದೆ ಅದೆಲ್ಲನೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಇಟ್ಸ್ ಪ್ಯೂರ್ಲಿ ಕರ್ಟಿಸಿಯಾಗಿ ಇಲ್ಲಿ ಬಂದಿರತಕ್ಕಂಥದ್ದು. ಏನು ಇಲ್ಲಿ ಘೋಷಣೆ ಮಾಡೋ ಏನು ಎಲ್ಲ ಚರ್ಚೆಗಳು ಮಹತ್ವದ್ದು. ಸಂಘಟನೆ ಮತ್ತು ಮುಖಂಡರು ಇಲ್ಲಿ ಇವರು ಜನರಲ್ ಸೆಕ್ರೆಟರಿ ಬನ್ನುವಾಗ ಯಾವತ್ತೂ ಎಲ್ಲ ಚರ್ಚೆಗಳು ಮಹತ್ವದ್ದು. ಕಾಂಗ್ರೆಸ್ನವ್ರಿಗೆ ಭದ್ರತೆ ಬಗ್ಗೆ ಆರೋಪ ಮಾಡೋ ಯೋಗ್ಯತೆ ಇಲ್ಲವೇ ಇಲ್ಲ. ಅವರ ಆಳ್ತಾ ಇರುವಂಥದ್ದು ಸರ್ಕಾರಗಳು ನೋಡೋಕ್ಕೆ ಹೋದರೆ ಯಾವ ರೀತಿ ಭಯೋತ್ಪಾದಕರಿಗೆ ಇಲ್ಲಿ ಫ್ರೀ ಒಂದು ಬಾರ್ಡರ್ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಯಾವುದೇ ರೀತಿ ಭದ್ರತೆ ಬಗ್ಗೆ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.